ಹೇ ಗೈಸ್, ಗುಡ್ ಈವ್ನಿಂಗ್. ಈಗ ಮತ್ತೊಂದು ಟಾಪಿಕ್ ಬಗ್ಗೆ ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಏನಂದರೆ ಯು ಪಿ ಐ ಟ್ರಾನ್ಸಾಕ್ಷನ್ ಲಿಮಿಟೇಷನ್ ಬಗ್ಗೆ. ಓಕೆನಾ? ಜನರು ಇತ್ತೀಚೆಗೆ ಯು ಪಿ ಐ ಲಿಮಿಟೇಷನ್ 1 ಲ್ಯಾಕಿಂದ 5 ಲ್ಯಾಕ್ಸ್ವರೆಗೂ ಅಪ್ಪರ್ ಮಾಡಿರೋದ್ರ ಬಗ್ಗೆ ಕನ್ಫ್ಯೂಷನ್ ಅಂತೂ ಆಗಿದ್ದಾರೆ. ಇದು ಎಲ್ಲರಿಗೂ ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋದನ್ನು ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಓಕೆನಾ? ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯು ಪಿ ಐ ಅನ್ನೋದು ಇಂಡಿಯಾದಲ್ಲಿ 2016 ಅನಿಸತ್ತೆ ಜಾರಿಯಾಗಿದ್ದು, ನನ್ನ ಜ್ಞಾನದ ಪ್ರಕಾರ. ಅಲ್ಲಿಂದ ಯು ಪಿ ಐ ಅನ್ನೋದು ಇಂಡಿಯಾದಲ್ಲಿ ಭಾಳನೇ ಫೇಮಸ್ ಆಯಿತು. ಯಾಕಂದರೆ ಬ್ಯಾಂಕ್ಗೆ ಹೋಗಿ ನಾವು ಅಮೌಂಟ್ ವಿಡ್ರಾ ಮಾಡಿ, ಆಮೇಲೆ ಏನನ್ನೋದು ಡೆಬಿಟ್ ಕಾರ್ಡ್ಗೆ ಹೋಗಿ ಎ ಟಿ ಎಮ್ಮಲ್ಲಿ ನಿಂತ್ಕೊಳ್ಳೋದು, ಈ ರಗಳೆಗಳೆಲ್ಲ ತಡೆಯೋದಕ್ಕೋಸ್ಕರ ಯು ಪಿ ಐ ನಿಜವಾಗ್ಲೂ ಒಂದು ತುಂಬ ನಮಗೆ ಉಪಯುಕ್ತವಾದದ್ದು ಅಲ್ವಾ. ಆದರೆ ನಮಗೆ ಗೊತ್ತಿರೋ ಹಂಗೆ ಯು ಪಿ ಐ ಪೇಮೆಂಟು ಅಪ್ ಟು 1 ಲ್ಯಾಕ್ವರೆಗೂ ನಾವು ಪರ್ ಡೇಗೆ ಟ್ರಾನ್ಸಾಕ್ಷನ್ ಮಾಡ್ಬೋದು. ಲಿಮಿಟ್ ಅನ್ನೋದು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಷಯ ಅಲ್ವಾ. ಆದರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ 25,000, 30,000, 40,000 ಅಂತ ಆ ಬ್ಯಾಂಕ್ಗಳು ಪರ್ ಡೇ ಲಿಮಿಟೇಷನ್ನ, ಅಂದರೆ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಪರ್ ಡೇಗೆ ಇಷ್ಟೇ, ಅಂದರೆ 25,000, 30,000, 40,000 ಮಾಡಬೇಕು ಅಂತ ನಿರ್ಧಾರ ಮಾಡೋ ಹಕ್ಕು ಆ ಬ್ಯಾಂಕ್ಗಳು ನಿರ್ಧಾರ ಮಾಡುತ್ತೆ. ಆದರೆ ಕಾಮನ್ನಾಗಿ ಸುಮಾರಷ್ಟು ಬ್ಯಾಂಕ್ಗಳು ಅಪ್ ಟು 1 ಲ್ಯಾಕ್ವರೆಗೂ ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ ಕೆಲವೊಂದು ಎಕ್ಸೆಪ್ಷನಲ್ ಕೇಸಸಲ್ಲಿ ಮಾತ್ರ ನಾವು ಅಪ್ ಟು 5 ಲ್ಯಾಕ್ಸ್ವರೆಗೂ ಯು ಪಿ ಐ ಯು ಪಿ ಐ ಮುಖಾಂತರ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡಬಹುದು. ಇದು ನಮ್ಮ ಆರ್ ಬಿ ಐ ಗೈಡ್ಲೈನ್ಸ್ ಕೊಟ್ಟಿದೆ. ಆ ಎಕ್ಸೆಪ್ಷನಲ್ ಕೇಸಸ್ ಏನಪ್ಪ ಅಂದರೆ, ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಸ್ಕೂಲು ಕಾಲೇಜಸ್ಗೆ, ಅರ್ಥ ಆಯ್ತಾ? ಮತ್ತು ಇನ್ನೂ ಒಂದು ಸ್ಕೂಲು ಕಾಲೇಜಸ್ಸು, ಇನ್ನೊಂದು ಹಾಸ್ಪಿಟಲ್. ಈ ಇವೆರಡಕ್ಕೂ ಎಜುಕೇಷನಲ್ ಡಿಪಾರ್ಟ್ಮೆಂಟು ಮತ್ತು ಹಾಸ್ಪಿಟಲ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಯು ಪಿ ಐ ಮೂಲಕ ಅಪ್ ಟು 5 ಲ್ಯಾಕ್ಸು ನಾವು ಅಮೌಂಟು ಟ್ರಾನ್ಸ್ಫರ್ ಮಾಡಬಹುದು. ಈ ವಿಷಯ ನಿಮಗೆ ಗೊತ್ತಿತ್ತಾ? ಮತ್ತು ಐ ಪಿ ಒಗಳಿಗೂ ಸಹ ನಾವು ಯು ಪಿ ಐಯಿಂದ ಅಪ್ ಟು 5 ಲ್ಯಾಕ್ಸ್ವರೆಗೂ ನಾವು ಅಮೌಂಟು ಟ್ರಾನ್ಸ್ಫರ್ ಮಾಡ್ಬೋದು. ಜನರು ತುಂಬ ಗೊಂದಲಕ್ಕೆ ಈಡಾಗಿದ್ದರು ಕೆಲವೊಬ್ಬರು. ಕೆಲವೊಬ್ಬರಿಗೆ ಈ ವಿಷಯ ಪೇಪರಲ್ಲಿ ಓದಿ ತಿಳ್ಕೊಂಡಿರ್ತಾರೆ, ಕೆಲವೊಬ್ಬರಿಗೆ ತಿಳ್ಕೊಂಡಿರಲ್ಲ. ಆದ್ರೂ ಇದು ತುಂಬಾ ಎಲ್ಲರಿಗೂ ಬೇಕಾಗಿರೋ ಅಂಥ ಸರ್ವೇ ಸಾಮಾನ್ಯವಾದ ವಿಷಯ. ಪ್ರತಿದಿನ ನಾವು ಯು ಪಿ ಐ ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಮಾಡೋದು ಸರ್ವೇ ಸಾಮಾನ್ಯ. ಹಾಗಾಗಿ ನಾವು ಒಂದು ದಿನಕ್ಕೆ ಎಷ್ಟು ಅಮೌಂಟನ್ನ ನಾವು ಟ್ರಾನ್ಸ್ಫರ್ ಕೊಡ್ಬೋದು ಅನ್ನೋದನ್ನು ನಾವು ನಿರ್ಧಾರ ಮಾಡಿಕೊಂಡು ತಿಳ್ಕೊಂಡು ಅಮೌಂಟನ್ನ ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ ಅಪ್ ಟು 1 ಲ್ಯಾಕ್ವರೆಗೂ ಲಿಮಿಟೇಷನ್ ಇರೋದು. ಬರೀ 2 ಎಕ್ಸೆಪ್ಷನಲ್ ಕೇಸಸಲ್ಲಿ ಮಾತ್ರ ನಾವು ಅಪ್ ಟು 5 ಲ್ಯಾಕ್ವರೆಗೂ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಇದು ಎಲ್ರಿಗೂ ಅಪ್ಲೈ ಆಗೋದಿಲ್ಲ. ಇದನ್ನು ನೀವು ಎಲ್ಲರೂ ತಿಳ್ಕೊಳ್ಬೇಕು. ಹಾಗಾಗಿ ಏನು ಅಂದರೆ ಯು ಪಿ ಐ ಮುಖಾಂತರ ಟ್ರಾನ್ಸ್ಫರ್ ಮಾಡೋದು ತುಂಬ ಈಸಿಯೆಸ್ಟ್. ಆದ್ರೂ ಕೆಲವೊಂದು ಏನನ್ನೋದು ನಮ್ಮ ಆರ್ ಬಿ ಐ ಕೊಟ್ಟಿರೋ ಗೈಡ್ಲೈನ್ಸ್ ಸಹ ನಾವು ತಿಳ್ಕೊಳ್ಬೇಕಾಗಿರೋದು ತುಂಬ ಅತ್ಯವಶ್ಯಕ ಅಲ್ವಾ. ಯಾವುದನ್ನು ನಾವು ಮಿಸ್ಯೂಸ್ ಅಂತೂ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಏನಂದರೆ ಪ್ರತಿಯೊಂದು ವಿಷಯನೂ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಬ್ಬರಿಗೆ ಹಣವನ್ನು ನಾವು ಟ್ರಾನ್ಸಾಕ್ಷನ್ ಮಾಡುವಾಗ ಎಷ್ಟು ಹಣವನ್ನು ನಾವು ಕಳಿಸ್ಬೇಕು, ಯಾರಿಗೆ ಕಳಿಸ್ಬೇಕು ಅನ್ನೋದನ್ನು ಯು ಪಿ ಐ ಮುಖಾಂತರ ನಾವು ತಿಳ್ಕೊಂಡು ಮಾಡಿ ಟ್ರಾನ್ಸ್ಫರ್ ಮಾಡೋದು ತುಂಬ ಅತ್ಯವಶ್ಯಕ. ಓಕೆನಾ? ಈ ವಿಷಯ ನಿಮಗೆ ಗೊತ್ತಿತ್ತಾ? ಇದೊಂದು ಸಣ್ಣ ಮಾಹಿತಿ ಅಂದ್ರೇನು, ನೀವು ಎಲ್ಲರೂ ತಿಳ್ಕೊಳ್ಬೇಕಾಗಿರೋ ವಿಷಯನೇ ಇದು. ಹಾಗಾಗಿ ಈ ವಿಷಯ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂದ್ಕೊಂಡಿರ್ತೀನಿ.
ಥ್ಯಾಂಕ್ ಯು.